ನಿಮ್ಮ ತಾಯಾರದಾರ ಅಂತ ಅಂದ್ಬಿಟ್ಟು ನಮ್ಮ ತಾಯಾರದಾರ ಅಂದ್ಬಿಟ್ರ ಏನು ಪುಣ್ಯ ಅಂತಪ್ಪ ನೀನು ಅದ ಒಂದು ನಮ್ಗೆ ದೊಡ್ಡದು ಏನಿಲ್ಲ ಅವ್ರು ಏನು ಕೊಡೋದು ಬೇಡ ನಮ್ಗೆ ಗುಣ ಕೊಡೋದು ಬೇಡ ತಿನ್ನ ಕೊಡೋದು ಬೇಡ ಹಂಗೆ ಕೇಳಿದ್ರನ್ನ ಏನಪ್ಪ ನಿನ್ನ ತಾಯಾರ ಅಂತಂದ್ರೆ ನನಗೆ ಅಷ್ಟು ಹೆಮ್ಮೆ ಬಂದ್ಬಿಡ್ತು. ಹಿಂದೆಲ್ಲ ಪಟ್ಟನ್ ರಾವಳಿ ಅಂತಂದೇಳಿ ಬಂದಿದ್ರಂತ. ಪಟ್ಟಣ ರಾವಳಿ ಬಗ್ಗೆ ಎಲ್ಲ ಹೇಳ್ತಾರ. ಹೇಳಿದಾರೆ ಅವ್ರ ನಮ್ಮ ಮುಂದೆ. ಅಂದ್ರೆ ಅವಾಗೆಲ್ಲ ಕಲ್ಲೆಲ್ಲ ಹೋಗಿತಾರ ಅಂತಂದು ಮಾಡಿ ಮೇಲೆಲ್ಲ ಹತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಆಡ್ಕೊಂತಿದ್ರಂತ್ರಿ. ಅದನ್ನೆಲ್ಲ ಹೇಳಿದಾರೆ. ಏನ್ ಬದುಕಾಗತ್ರಿ ಅವ್ರಷ್ಟು ನಾವೇನ್ ಬಾಳ್ತೀರಿ ಆಗಲ್ರಿ ಏನ್ರಿ. ಅವ್ರು ಬಾಳ ಅವಾಗ ಹಿಂದ ಒಮ್ಮೆ ಉಪವಾಸ ಬಿದ್ದು ಅರಸ ಬಿದ್ದು ಎಲ್ಲ ಇದನ್ ಮಾಡ್ಯಾರಿ. ಅವ್ರೆಲ್ಲ ಅನುಭವಿಸ್ಯಾರಿ. ಅವ್ರು ಅನುಭವಿಸಿ ಈಗ ಸುಖದಿಂದ ಅದಾರಿ. ಮತ್ ಈಗ ನಾವು ಅಷ್ಟು ಜಪಾನ ಮಾಡ್ದಲ್ಲ ಅಷ್ಟ ಅದಾರಿ ಅವ್ರ ಅಮ್ಮಾರ ಏನ್ರಿ. ನಮಸ್ಕಾರ ಯವ್ವ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ಎಷ್ಟು ಹೊತ್ತು ಉಣ್ತೀರಿ ದಿನಕ್ಕ? 3 ಹೊತ್ತು ಉಣ್ತೀರಿ? ಹೊಡಿತೀರಿ? ಏನೇನು ಊಟ ಮಾಡ್ತೀರವ? ನನಗೆ ಬೇಕಾದ್ರ ಒಂದು ರೊಟ್ಟಿ ಮಾಡಿಕೊಡ್ತಾರ. ರೊಟ್ಟಿ ಸಾರು ಮುಂದು ಹೊರಕ್ಕೆ ಬರ್ತೀನಿ. ಮಧ್ಯಾಹ್ನ ಅನ್ನ ಊಟ ಮಾಡ್ತೀರಿ. ಮತ್ತೆ ರಾತ್ರಿ? ಅದು ರಾತ್ರಿನೂ ಒಂದು ನೀರ್ಸ್ಕೊಂಡು ಉಂಟ ಅನ್ನ ಸಾರು ಉಣ್ತೀರಿ. ಒಟ್ಟು ಚಾ ಬೇಕ್ರಿ? ಬೇಕು ಬಿಡು. ಚಾ ಬೇಕ. ಒಳಗಿದ್ದ ಬಂದ್ರತ್ನ ಮಾಡ್ತಾನಂತ ಸಣ್ಣ ಮಗ. ಸುತ್ತದ ಕುಂತಿರ್ತಾರ ಕುಡಿದು. ನಮಸ್ಕಾರ ರೀ. ನಮಸ್ಕಾರ. ಆರಾಮದಿರಿ? ಆರಾಮ್ರಿ. ಏನ್ ನಿಮ್ಮ ಹೆಸರು? ಕಲಾಪ್ ರೀ. ಕಲ್ಲಪ್ಪ. ಹ್ಞೂ ರೀ. ಏನ್ ಆಗ್ಬೇಕು ಅಮ್ಮಗ್ ನೀವು? ನಾ ಇದು ಮಕ್ಕಳು. ಎಷ್ಟನೇ ಅದಾರ? ನಾ 3ನೇದಾರ. 3ನೇದಾರ? ಅಜ್ಜಿಗೆ ಎಷ್ಟಾಗ ವಯಸ್ಸು? 100 ಮೇಲೆ ಆಗ್ಯಾರ. 100 ಮೇಲೆ ಆಗ್ಯಾವ? ಹ್ಞೂ ರೀ. ನಿಮಗೆ ಎಷ್ಟದ ವಯಸ್ಸು? ನಮ್ಗೊಂದು 50 ನಿಮ್ಗೊಂದು 50 ತಕೋ. ಗೊತ್ತಿಲ್ಲ ನಿಮ್ಗೆ? ನೀವು ಸಾಲಿ ಓದಿಲ್ಲ? ಇಲ್ರಿ. ಅಜ್ಜಿ ಎಷ್ಟು ಗಟ್ಟಿ ಅದಾರಲ್ಲ? ಮತ್ತೆ ಆ ಜೋಪಾನ ಮಾಡಿದ್ರಿ ಆಗ ಮತ್ತೆ ಆಗುತ್ತೆ ಇದು ಜಪಾನ ಮಾಡಿರಲ್ಲ. ಮತ್ತೆ ಈಗ ಇದಾದ್ರೆ ಆಗಾರ ಯಾವಾಗ ಇದು ಹಾಕಿದ್ರಿ. ನಮಸ್ಕಾರ ರೀ. ನಮಸ್ಕಾರ. ನೀವು ಹಿರಿಯರೇನಪ್ಪ? ಅಲ್ರಿ ನಮ್ಮ ಅಣ್ಣ ಇನ್ನೊಬ್ರು ಅದಾರ? ನಿಮ್ಮ ಹೆಸರೇನ್ರಿ? ನಿಂಗಪ್ಪ ರೀ. ನಿಂಗಪ್ಪ ಅಂದ್ರೆ ನೀವು 2ನೇದಾರನ? 2ನೇದಾರ. ಈಗ ಆಗ್ಲೇ ಮಾತಾಡಿದ 3ನೇದ. ಹೇಳ್ರಿ ಅಜ್ಜಿ ಬಗ್ಗೆ ಏನ್ ಹೇಳ್ತೀರಿ? ಅಜ್ಜಿ ಹಂಗ ನಿಮ್ಮನ್ನ ಸಾಕಿದ್ಲು, ಅವರು ಪಟ್ಟ ಕಷ್ಟ, ಅವ್ರ ಬದುಕಿನ ಕತೆ ಏನು ಅದನ್ನ ಕೇಳೋಣ ಅಂತ ಬಂದೆ. ಹೇಳ್ರಿ ಅದನ್ನ ಬಗ್ಗೆ. ಹೇಳ್ರಿ. ಕಷ್ಟ ಬಿಡ್ರಿ. ಅವ್ರು ಒಡ್ಡಿ ಹೋಗ್ಯಾರ, ಸಗನಾಗಿ ಹೋಗ್ಯಾರ. ಸಗನಾಗಿ ಹೋಗಿ ದುಡ್ಕೊಂಬಂದಾರ. ಮತ್ತೆ ಎಲ್ಲ ಒಟ್ಟು ದುಡಿಯೋದು, ಒಟ್ಟು ಒಡ್ಡಿ ಹೋಗೋದು, ಇದು ಮಾಡೋದು ಮಾಡ್ಯಾರ್ರಿ. ಒಟ್ಟು ಇದು ಮಾಡ್ಯಾರ. ಅವರು ಕಷ್ಟಪಟ್ಟು ದುಡ್ದ ನಿಮ್ಮನ್ನ ಸಾಕ್ಯಾರಲ್ಲ? ಕಷ್ಟಪಟ್ಟಾರ. ಮತ್ತೆ ಕಷ್ಟಪಟ್ಟು ನಮ್ಗೆ ಮತ್ತೆ ಅವಾಗ ಉಣ್ಣಕ್ಕೆ ಇದು ಇದ್ದಿಲ್ರಿ. ಅವ್ರಿಗೆ ಹೋಗ್ಬೇಕಾರೆ ಒಂದು 3 ಹುಡುಗರು ನಾವು ಇದ್ದೀವಿ ರೀ. ಅವ್ರಿಗೆ ನಮ್ಗೆ ಹಂಚಿ ರೊಟ್ಟಿ ಇಟ್ಟು ಹೋಗ್ಯಾರ. ಅವ್ರು ಅವಾಗ ಅಷ್ಟು ಕಷ್ಟ. ಹಂಚಿ ರೊಟ್ಟಿ ಇಟ್ಟು ಹೋಗ್ಯಾರ. ರೊಟ್ಟಿ ಅಂದ್ರೆ ಮನುಷ್ಯಾಗ ಒಂದೊಂದು ಹಿಂಗೆ ಅಂತಂದು ಇಟ್ಟು ಹೋಗ್ಯಾರ. ಓ ಹಿಂಗ ಮನುಷ್ಯಾಗ ಒಂದು ರೊಟ್ಟಿ ತಿಂತಿದ್ರ ನಾವು? ಮತ್ತೆ ಅಷ್ಟೇ ಇತ್ತು ಅವಾಗ ಕಾಲ. ಹಂಗಿತ್ತು ಅವಾಗ. ಊಟಕ್ಕೆ ಭಾಳ ಕಷ್ಟ ಅಂತ ಇತ್ತು ಅವಾಗ. ಅಂತ ಕಷ್ಟದೊಳಗೆ ನಿಮ್ಮನ್ನು ಬದುಕಿಸ್ಯಾರ. ಅರ್ಧ ಡಜನ್ ಮಕ್ಕಳು. ನಮ್ಮಪ್ಪ ನಮ್ಮವ್ವ ದುಡ್ದಾರ್ರಿ. ಸಾಕ್ಯಾರ್ರಿ ಅಮ್ಮ. ಏನ್ ಅನ್ಸತ್ತೆ ಈಗ ಇಷ್ಟು ವರ್ಷ ಆದ್ರೂ ಇನ್ನೂ ಗಟ್ಟಿ ಅದ್ರಲ್ಲಿ ನಿಮ್ಮ ಕಣ್ಣು ಮುಂದೆ? ಗಟ್ಟಿ ಅದ್ರಿ. ಮತ್ತೆ ನಾವು ಜೋಪಾನ ಮಾಡೀವಿ. ಜೋಪಾನ ಮಾಡ್ತಾರೆ, ಮನ್ಯಾಗ ಮಾಡ್ತಾರೆ, ನಾವು ಮಾಡ್ತೀವಿ. ಹೆಣ್ಮಕ್ಳು? ನಮ್ಮ ಹೆಣ್ಮಕ್ಳು ರೀ. ನಮ್ಮ ತಮ್ಮನ ನಿಂತಿರಾಕಿ ನಮ್ಮ ಹೆಣ್ಮಕ್ಳು ತೀರ್ಕೊಂತಾರೆ. ಹೌದಾ? ಈತ ಇನ್ನೂ ಸಣ್ಣ ತಿಂದ್ರಿ ಈತ ಇನ್ನ. ಅವಾಗ ಹೆಣ್ಮಳು ನಮ್ಮ. ನಿಮಗೆ ಎಷ್ಟು ಏಜ್? 50 ರೀ. 50 ಅಲ್ಲ? ಓಕೆ ಓಕೆ, ಥ್ಯಾಂಕ್ ಯು. ನಮಸ್ಕಾರ ರೀ. ನಮಸ್ತೆ. ಅಜ್ಜಿಗೆ ಏನಾಗ್ಬೇಕಮ್ಮ ನೀವು? ಮೊಮ್ಮಗಳು ರೀ. ಮೊಮ್ಮಗಳು? ಏನು ನಿಮ್ಮ ಹೆಸರು? ಬಸಮ್ಮ. ಬಸಮ್ಮ. ಏನು ಅಂತೀರಿ ಅಜ್ಜಿ ಬಗ್ಗೆ? ನೋಡು, 100 ಎಷ್ಟು ವಯಸ್ಸು ಅವ್ರಿಗೆ? 100 ಮೇಲೆ ಇರ್ಬೋದ್ರಿ. ಮೇ ಬಿ 100 ಮೇಲೆ ಅದಾವ. 100 ಮೇಲೆ ವಯಸ್ಸಾಗಿ ಇವತ್ತಿಗೂ ಕೂಡ ಗಟ್ಟಿ ಅದಾರಲ್ಲ, ಅವ್ರ ಬಗ್ಗೆ ಏನು ಹೇಳ್ತೀರಿ? ಅವ್ರನ್ನೆಲ್ಲ ಹತ್ತಿರದಿಂದ ನೋಡಿರಿ ನೀವು. ಅವ್ರ ಬಗ್ಗೆ ಹೇಳ್ರಿ, ಅದನ್ನ ಕೇಳೋಣ ಅಂತ ಬಂದಿ ನಾನು. ಅವ್ರಿಗೆ ಹಿಂದಿಂದೆಲ್ಲ ಇವಾಗಿಂದ ಆಹಾರ ಎಲ್ಲ ಹೆಂಗೈತಂದ್ರೆ ಇವಾಗ ಭಾಳ ಇದೈತ್ರಿ. ಬಟ್ ಹಿಂದಿನ ಫುಡ್ ಎಲ್ಲ ತಿಂದು ಅವ್ರು ಭಾಳ ಸ್ಟ್ರಾಂಗ್ ಆಗಿದ್ದಾರೆ ಅಂತ. ಮತ್ತೆ ಹಿಂದಿಂದೆಲ್ಲ ಹೇಳ್ತಾರೆ ಅವರೆಲ್ಲ. ಅವಾಗೆಲ್ಲ ಯಾವುದೇದು ಆಡ್ವಾಳಕಿ ಮಾಡಕ್ಕೆ ಬಂದಿದ್ದೆಲ್ಲ ನಮ್ಮ ಹತ್ರ ಹೇಳ್ಕೊಂಡಾರೆ ಅವ್ರು. ಹೇಳ್ತಾರ? ಏನೇನು ಹೇಳ್ತಾರೆ ಹೇಳಿ, ನಾನು ಅದನ್ನ ಕೇಳೋಣ. ಅಂದ್ರೆ ಇವಾಗ ಹಿಂದೆಲ್ಲ
ಪಟ್ಟನ್ ರಾವಳಿ ಅಂತಂದೇಳಿ ಬಂದಿದ್ರಂತ. ಪಠಾಣ್ ರಾವಳಿದ ಬಗ್ಗೆ ಎಲ್ಲ ಹೇಳ್ತಾರ. ಹೇಳಿದಾರೆ ಅವ್ರ ನಮ್ಮ ಮುಂದೆ. ಅಂದ್ರೆ ಅವಾಗೆಲ್ಲ ಕಲ್ಲೆಲ್ಲ ಹೋಗಿತಾರ ಅಂತಂದು ಮಾಡಿ ಮೇಲೆಲ್ಲ ಹತ್ಕೊಂಡ್ಬಿಟ್ಟು ಅಲ್ಲೆಲ್ಲ ಆಡ್ಕೊಂತಿದ್ರಂತ್ರಿ. ಅದನ್ನೆಲ್ಲ ಹೇಳಿದಾರೆ. ಅವರೆಲ್ಲ ಅಂದ್ರ ಸ್ವತಂತ್ರ ಸೇವಕಿನ ಮುಂಚೆಕನ ಅವರೆಲ್ಲ ಇಷ್ಟ ಅನುಭವಿಸ್ಯಾರ. ಹೌದ್ರಿ, ಅದನ್ನೆಲ್ಲ ಹೇಳ್ಯಾರಿ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ಮತ್ ಬದುಕಿನ ಬಗ್ಗೆ ಏನ್ ಹೇಳ್ತಾರವ? ಹೆಂಗ ಬದುಕ್ಬೇಕು ಏನು ಹೇಳ್ತಾರ್ರಿ. ಹೇಳ್ರಿ. ಒಟ್ಟು ಜೀವನದೊಳಗಡೆ ಯಾವ ರೀತಿ ಇರ್ಬೇಕ ಹಿಂಗೆಲ್ಲ ಅವರೆಲ್ಲ ಹಿಂದೆಲ್ಲ ಎಷ್ಟೊಂದ್ ಕಷ್ಟಪಟ್ಟಾರ, ನೀವು ಹಂಗತಿಗೆಲ್ಲ ಕಷ್ಟಪಟ್ಟು ಮುಂದೆಲ್ಲ ಚೆನ್ನಾಗಿರ್ಬೇಕು ಹಿಂಗೆಲ್ಲ ಕಷ್ಟಪಟ್ಟು ದುಡ್ದು ಬದುಕ್ಬೇಕು ಅಂತ ಹೇಳ್ತಾರೆ. ನಾವೆಲ್ಲ ಹಿಂದೆಲ್ಲ ಜಗ್ಗಿಟ್ಟು ಕಷ್ಟಪಟ್ಟೆಲ್ಲ ಇದು ಮಾಡಿವ, ನೀವು ಹಂಗತಿಗೆ ಇದು ಮಾಡ್ಬೇಡ್ರಿ, ಜೀವನದಾಗ ಏನ ಚೆನ್ನಾಗಿರ್ಬೇಕು, ಚಂದಾಗ ಓದ್ಬೇಕು, ನಾವೆಲ್ಲ ಹಿಂದೆಲ್ಲ ಕಷ್ಟಪಟ್ಟು ಬಂದಿವಿ, ನೀವೆಲ್ಲ ಚಂದಾಗಿರ್ರಿ, ಇವಾಗೆಲ್ಲ ನಿಮ್ಗೆಲ್ಲ ಫೆಸಿಲಿಟೀಸ್ ಐತಿ, ನಮ್ಗೆ ಹಿಂದೆಲ್ಲ ಏನೇನು ಇದ್ದಿದ್ದಿಲ್ಲ, ನಾವ್ ಆದ್ರೂ ಅಷ್ಟಕ್ಕೊಂದ ಕಷ್ಟಪಟ್ಟು ಇಷ್ಟವರೆಗೂ ಬದುಕಿವಿ, ನೀವ್ ಹೆಂಗಿರ್ತೀರಿ ನೋಡ್ರಿ, ಎಲ್ಲ ಫೆಸಿಲಿಟೀಸ್ ಐತಂತ ಹೇಳಿದಾರೆ. ಈಗ ಅಜ್ಜಿನ ಹತ್ತಿರದಿಂದ ಇಷ್ಟು ವರ್ಷ ಎಲ್ಲ ನೋಡಿರಲ್ವಾ, ಏನ್ ಕಲ್ತ್ರಿ ಅಜ್ಜಿಯಿಂದ? ಅಜ್ಜಿಯಿಂದ ನಾವು ಜಾಸ್ತಿ ಕಲ್ತೀವ್ರಿ. ಅವ್ರ ಹತ್ರ ಎಲ್ಲ ಹೆಂಗ ಜೀವನದೊಳಗೆ ಹೆಂಗಿರ್ಬೇಕು ಅನ್ನೋದು ಎಲ್ಲ ಹೇಳ್ಕೊಟ್ಟಾರಿ. ಹಿಂದೆಲ್ಲ ಏನೇನಾಗಿತ್ತು ಎಲ್ಲ ಹೇಳ್ಕೊಂಡಾರಿ. ಯಾವತ್ತರ ಅಜ್ಜಿ ಸುಳ್ಳು ಹೇಳ್ಯಾರನ? ಅವ್ರು ನಮ್ಗೆ ಸುಳ್ಳೆಲ್ಲ ಹೇಳಿಲ್ರಿ, ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು, ಸತ್ಯದಿಂದ ನಡ್ಕೋಬೇಕು ಮತ್ತೆ ಹಿಂಗೆಲ್ಲ ಹೇಳ್ಯಾರಲ್ಲ. ನೋಡ್ರಿ ಅಜ್ಜಿಯಿಂದ ಪಾಠ ಇದು, ನಾವ್ ಯಾವತ್ತು ಸುಳ್ಳು ಹೇಳ್ಬಾರ್ದು ಅನ್ನೋದು. ಸುಳ್ಳು ಹೇಳ್ಬಾರ್ದ್ರಿ. ಮತ್ತೆ ಹಂಗ ದೇವ್ರ ಬಗ್ಗೆ ಎಲ್ಲ ಹೇಳ್ತಾರ್ರಿ. ಅವ್ರು ಏನ್ ಹೇಳ್ತಾರ್ರಿ? ಈಗ ಮೊಹರಂ ಹಬ್ದಾಗೆಲ್ಲ ಇರುತ್ತಲ್ರಿ, ಅವ್ರ ಬಗ್ಗೆ ಹೇಳ್ತಾರೆ. ಏನ್ ಹೇಳ್ತಾರ ತಾಯಿ ಹೇಳುವ? ಅವರು ಅವರೆಲ್ಲ ಏನಂದ್ರೆ ಒಂದ್ ವರ್ಷಕ್ಕೊಮ್ಮೆ ಹುಟ್ಟು ಬರ್ತಾರಮ್ಮ ಅವ್ರು. ಅಂದ್ರೆ ಅವತ್ತಿನ ದಿನ ಅವ್ರು ಉಪವಾಸ ಇದ್ದು ಎಲ್ಲ ಇದನ್ ಮಾಡಿರ್ತಾರಂತ ಹೇಳಿರಿ. ಮೊಹರಂ ಉಪವಾಸದ ಬಗ್ಗೆ ಅವ್ರು ಉಪವಾಸ ಮಾಡ್ತಿದ್ರ? ಹಿಂದೆಲ್ಲ ಮಾಡ್ಯಾರಿ, ಬಟ್ ಇವಾಗ ಮಾಡಲ್ಲ. ಇಲ್ರಿ, ಈಗ ಆಗೋದಿಲ್ರಿ. ಹಿಂದೆಲ್ಲ ಮಾಡ್ಯಾರಿ ಅವ್ರು. ನೋಡ್ರ ಅದ್ರ ಬಗ್ಗೆ ಏನ್ ಹೇಳ್ತೀರಿ ನೀವು? ಉಪವಾಸ ಅವೆಲ್ಲ ಇದ್ರಲ್ಲ, ಉಪವಾಸ ಇರೋದನ್ನ ಒಂದ್ ಹೊತ್ತು ಉಪವಾಸ ಇದ್ರ ಆರೋಗ್ಯನೇ ರೀ, ಅದು ಆರೋಗ್ಯನೇ ಅದು. ರೀ, ಹೌದ್ರಿ. ಅವರೆಲ್ಲ ಹಿಂಗೆಲ್ಲ ದೇವ್ರ ಸಂಬಂಧ ಎಲ್ಲ ಇರ್ತಿದ್ರಿ, ಅವ್ರು ಉಪವಾಸ ಇರ್ತಿದ್ರ. ಅಮಾವಾಸ್ಯೆಗೆ ಇಲ್ಲಂದ್ರ ಹುಣ್ಣಿಮೆಗೆ ಉಪವಾಸ ಇರ್ತಿದ್ರಂತ್ರಿ. ಇರ್ತಿದ್ರಲ್ಲ? ಇರ್ತಿದ್ರಂತ್ರಿ, ಅದನ್ನ ಹೇಳಿದ್ರಿ. ಓಕೆ. ನಿಮ್ಮ ಹೆಸರು ಏನಮ್ಮ? ಬಸಮ್ಮ ರೀ. ಬಸಮ್ಮ. ನೀವು ಏನ್ ಆಗ್ಬೇಕು ಅವ್ರಿಗೆ? ಮೊಮ್ಮಗಳು. ಮೊಮ್ಮಗಳು? ಏನ್ ಮರಿ ಮೊಮ್ಮಗಳ? ಮರಿ ಮೊಮ್ಮಗಳ್ರಿ. ಮರಿ ಮೊಮ್ಮಗಳ? ಮೊಮ್ಮಗಳ್ರಿ. ಮೊಮ್ಮಗಳು? ಮಗನ್ ಮೊಮ್ಮಗಳ್ರಿ. ಅವ್ರ ಮಗನ ಮಗಳ್ರಿ. ಮಗಳು ನೀವು? ಓಕೆ. ಅಜ್ಜಿ ಬಗ್ಗೆ ಬಹಳ ಮಾಹಿತಿ ಕೊಟ್ರಮ್ಮ. ಥ್ಯಾಂಕ್ ಯು ಅಮ್ಮ, ನಮಸ್ಕಾರ. ಅಮ್ಮರ ಬಗ್ಗೆ ಮತ್ತೆ ಇರ್ತೀರಿ, ಮತ್ತೆ ಜೋಪಾನ ಮಾಡ್ತೀವ್ರಿ. ವಯಸ್ಸ 100 ಮ್ಯಾಲೆ ವಯಸ್ಸಾಗ್ಯಾವ್ರಿ ಅವ್ರಿಗೆ, ಏನ್ರಿ ಮತ್ತೆಲ್ಲಾ ಜೋಪಾನ ಮಾಡ್ತೀವ್ರಿ. ಮೊಮ್ಮಕ್ಕಳನ್ನ ಮಾಡ್ತಾರ್ರಿ. 14 ಮಂದಿ ಮೊಮ್ಮಕ್ಕಳು. 14 ಮಂದಿ ಮೊಮ್ಮಕ್ಕಳು? ಮೊಮ್ಮಕ್ಕಳ್ರಿ. ಮೊಮ್ಮಕ್ಕಳನ್ನ ಕಂಡಳ ನಮ್ಮ? ಹ್ಞೂನ್ರಿ, ಮೊಮ್ಮಕ್ಕಳ್ರಿ. ಅವ್ರಿಗೆ ಹ್ಞೂನ್ರಿ, ಮಕ್ಕಳಿಗೆ ನನ್ ಮಗಳ್ರಿ ಮೊಮ್ಮಗಳು. ನಾವು ಮೊಮ್ಮಕ್ಕಳು ಕಂಡಿವ್ರಿ. ನೀವು ಮೊಮ್ಮಕ್ಕಳು ಕಂಡಿವ್ರಿ. ಅವ್ರು ಮರಿ ಮೊಮ್ಮಕ್ಕಳು ಕಂಡಾರಿ ಅವ್ರು. ಬಾರಿ ಅವಾಗ. ಹ್ಞೂನ್ರಿ, ಬಾರಿ ರೀ, ಅಮ್ಮಂದ್ ಬಾರಿ ಇದ್ರಿ. ಅವ್ರ ಆರೋಗ್ಯ ಚೆನ್ನಾಗೈತೆ? ಆರೋಗ್ಯ ಚೆನ್ನಾಗೈತ್ರಿ ಅಮ್ಮ. ಏನ್ರಿ ನೀವೇನಂತೀರಿ ಆರೋಗ್ಯದ ಬಗ್ಗೆ? ಅವ್ರಂಗ ನೀವ ಎಲ್ಲ ನಾವೆಲ್ಲ ಬದುಕಕ್ಕಾಗತ್ತಾ ಹೇಳ್ರಿ? ಏನ್ ಬದುಕಕ್ಕಾಗತ್ರಿ? ಅವ್ರಷ್ಟು ನಾವೇನ್ ಬಾಳ್ತೀವ್ರಿ? ಆಗಲ್ರಿ. ಏನ್ರಿ ಅವ್ರು ಅವಾಗಿಂದ ಒಮ್ಮೆ ಉಪವಾಸ ಬಿದ್ದು ಅನಸ ಬಿದ್ದು ಎಲ್ಲ ಇದನ್ ಮಾಡ್ಯಾರಿ. ಅವ್ರೆಲ್ಲ ಅನುಭವಿಸ್ಯಾರಿ. ಅವ್ರು ಅನುಭವಿಸಿ ಈಗ ಸುಖದಿಂದ ಅದಾರಿ. ಮತ್ ಈಗ ನಾವು ಅಷ್ಟು ಜಪಾನ ಮಾಡ್ದಲ್ಲ ಅಷ್ಟ ಅದಾರಿ ಅವ್ರ ಅಮ್ಮಾರ. ಏನ್ರಿ ಅಂದ್ರೆ ಎಷ್ಟು ಪ್ರೇಮ ಎಲ್ಲಾರ್ಗಿ ಪ್ರೇಮ ರೀ. ಹ್ಞೂನ್ರಿ, ಎಲ್ಲಾರು ಇದಾರ ಬಿಡ್ರಿ. ಏನ್ರಿ ಎಲ್ಲಾರು ಅವ್ರ ಮಕ್ಕಳನ್ನು ಜೀವದಾರಿ, ಮೊಮ್ಮಕ್ಳು ಜೀವದಾರಿ. ಏನ್ರಿ ನಾವು ಮತ್ತೆ ಹೊಲಕ್ಕೆ ಸತ್ಯಕ್ ಹಾಕಿ ಸಂಬಂಧ ಹೊಲಕ್ ಸತ್ಯಕ್ ಹೋಗಲ್ರಿ ಅಮ್ಮನ ಸಲಗ್ರಿ. ಎಲ್ಲಿ ಒತ್ಕೊಂಡ್ ಬೀಳ್ತಾನ್ರಿ, ಜೋಲಿ ಪಾಲಿ ಹೋಗತ್ ಅನ್ನೋಕ ನಾವೆಲ್ಲಾ ಆರೋಗ್ಯಕ್ಕೆ ಮನ್ಯಾಗ ಅಡ್ಡಾಡ್ತಾರಿ. ಹೋರಿ ನೀವ್ ಹೋರಿ ಹೊಲಕ್ ಅಂತಾಳ್ರಿ ಕೆಮ್ರಿ. ಹೋರಿ ಹೊಲ್ದನ್ ಮಾಡ್ರಿ ಅಂತಾಳ್ರಿ. ಒಂದ್ ಹಂಗದಲ್ರಿ ಕೆಮ್ಮ ಕೊಂಡ್ಕಣಲ್ ಅಂತೇಳ್ರಿ. ಒಂದ್ ಚೆರಿಗೆ ಹೋದ್ರ ಸಾಮಾನ ಭಾಗ್ಯ ಅಷ್ಟು ಇದ್ರಿ ಕೆಮ್ಮರಿ. ಹ್ಞೂನ್ರಿ, ಇನ್ನು ನಮಗ ದ್ಯಾಸ್ ಇರಗಲ್ರಿ, ಅಷ್ಟು ದ್ಯಾಸ್ ಇಟ್ಕೊಂಡ್ ಒಂದ್ ಬಂಡಿ ಹೋದ್ರಿ ಅವ್ರನ್ನೆಲ್ಲಾ ಇದನ್ ಮಾಡ್ಬಿಡ್ತಾಳ್ರಿ. ಹಂಗತಿ ಅದಳ್ರಿ ಅಮ್ಮ ಸಾಮಾನದ ಭಾಗ್ಯ. ಹ್ಞೂನ್ರಿ, ಸಾಮಾನದ ಭಾಗ್ಯ ಅಷ್ಟು ದ್ಯಾಸ್ ರೀಕಿಗೆ. ಏನ್ರಿ ಎಲ್ಲಿ ಹ್ಞೂನ್ರಿ ಅಷ್ಟು ನೆನಪಿನ ಶಕ್ತಿ ಐತಿ ನೋಡ್ರಿ ಅವ್ರಿಗೆ. ಏನ್ರಿ ಮತ್ತೆ ಯಾವ್ದ ರಾತ್ರಿ ಮೊಮ್ಮಕ್ಕಳು ಬಂಡಿ ಕೊಟ್ಟಿರ್ತಾರಲ್ರಿ, ಹೊಳ್ಳಿ ಬಂದು ಕೇಳ್ತಾಳ್ರಿ. ಕೊಟ್ರನ ಅವ್ರು ತಗೊಂಡ್ ಹೋದ್ರಲ್ರಿ ಬಂಡಿ ಅಂತಾರ್ರಿ ಅವ್ರು. ಏನ್ರಿ ಮತ್ ಎತ್ತ ಯಾರ ಹಿಡ್ಕೊಂಡೋಲ್ರಿ. ಈಗ ಯಾರ ಏನಾರ ತಗೊಂಡೋಲ್ರಿ, ಅಷ್ಟು ಜವಾಬ್ದಾರಿ ಆಕಿಗ್ರಿ. ಹ್ಞೂನ್ರಿ, ಮನ್ತಂದ ಅಷ್ಟು ಜವಾಬ್ದಾರಿ ಐತಿ ನೋಡ್ರಿ. ಅವ್ರ ಅದಾರ ಅಂದ್ರಿ ಮನೆ ಮುಂದ ಅಷ್ಟು ಹೆಮ್ಮೆ ರೀ ನಮಗ. ಏನ್ರಿ ಖುಷಿ ರೀ. ನಾವ್ರಿ ಮತ್ತೆ ಹೊಲ ಮನ್ಯಾಗ ಕಲ್ತೀವ್ರಿ.
ಅವಾಗೆಲ್ಲ ಶೇಂಗಾ ಗ್ಯಾಬ್ರತಿದ್ರಿ ಅಮ್ಮಾರ್ ನಮಗ್ ಬರ್ತಿದ್ದಿಲ್ರಿ ಗ್ಯಾಬ್ರಾಕ್ರಿ ನಮ್ಗ ನಮ್ಮ ಅಮ್ಮರ್ ಗ್ಯಾಬ್ರಿ ಕಲಿಸ್ತಿದ್ರಿ ನಮಗ್ರಿ ಕಲ್ಚರಲ್ಲ ಹ್ಞೂನ್ರಿ ಕಲ್ಸ್ಯಾರ ಬಾಳೆ ಬದುಕು ಹೆಂಗ್ ಬಾಳೆ ಬದುಕು ಹೆಂಗನ್ನೋದು ಎಲ್ಲದೂ ಕಲ್ಸ್ಯಾರ ಅಮ್ಮ ಹ್ಞೂನ್ರಿ ನಮ್ಗ ಮತ್ತೇನು ಬರೋದಿಲ್ಲ ಅವ್ರು ನಾವು ಬಂದಷ್ಟಕ್ ಒಂದು ಕೊಡ ನೀರ್ ತರ ಕಳಿಸ್ತಿದ್ದಿಲ್ರಿ ನಮ್ಮ ಅಮ್ಮರ್ ಹ್ಞೂನ್ರಿ ಅಷ್ಟು ಮಾಡ್ಯಾರ ನೋಡ್ರಿ ಅಜ್ಜಿ ಬಗ್ಗೆ ಕೇಳೋದ ನಮಗೊಂದು ಖುಷಿ. ಹ್ಞೂನ್ರಿ ಅಷ್ಟ್ ಮಾಡ್ಯಾರ್ರಿ. ಮತ್ತೆ ಒಂದ್ ಕೊಡ ನೀರ್ ತರ ಕಳ್ಸಿಲ್ರಿ ನಾವು ಬಂದಾಗ್ರಿ ನಮ್ಮ ಲಗ್ನ ಆದಾಗ್ರಿ ಅವಾಗ ಉಡಾಡ್ ನೀರ್ ತತ್ತಿಲ್ರಿ ನಮ್ಮ ಅಮ್ಮರ್ ಮತ್ತೆ ವಯಸ್ಸಾಗಿದ್ರಿ ನೋಡಿದ್ರಿ. ಹ್ಞೂನ್ರಿ ಈಗ ಅವಾಗ ಬಿದ್ಲ್ರಿ ಕೊಪ್ಪದಾಗ ಮಗ ತಾಲಿ ಹೋಗಿಲ್ರಿ ಅವಾಗ ಒಂದ್ಸೂರು ಹೊತ್ಕೊಂಡ್ ಬಿದ್ದಕ್ಕನ ಆಕಿ ಒಂದ್ಸೂರು ಅಡ್ಡಾಡಕ್ ಬಾಳ ಬರಾಗಲ್ರಿ ಅಮ್ಮಗ ಇಟ್ಟ ಹೊರ್ಯಾಕ ಒಳ್ಯಾಕ ಅಡ್ಡಾಡ್ತಾವ್ರಿ ಏನ್ರಿ. ನಾವ್ ಆಗಂತ ಈಗ ಒಟ್ಟ ಬಿಟ್ಟು ಹೋಗಿಲ್ರಿ ಅಮ್ಮನ್ನ. ಏನಮ್ಮ ನಿಮ್ಮ ಹೆಸರು ಏನಮ್ಮ? ನಮ್ಮ ಹೆಸರು ಪಾರಮ್ಮ. ಪಾರಮ್ಮ. ಓಕೆ ಅಮ್ಮ ಅಜ್ಜಿನ ಇನ್ನೂ ಚೆನ್ನಾಗಿ ನೋಡ್ರಿ ಇನ್ನೊಂದು 50 ವರ್ಷ ಬಾಳಾಗ್ಲಿ ಬಾಳ್ರಿ ಅಮ್ಮ ಆಸೆ ಇದು ಅಲ್ರಿ ಆಕಿದು ಆಶೀರ್ವಾದ ರೀ ಏನ್ರಿ ಮೊಮ್ಮಕ್ಳು ಲಗ್ನ ಮಾಡ್ರಿ ಮತ್ತೆ ಈಗ ಆಕೆ ಹಾಕ್ರಿ ನಮ್ಗ ಮತ್ತೆ ಇದು ಮಾಡಿಬಿಟ್ಟಾಡ್ರಿ ಹೋಗ್ಬಿಟ್ಟಾಡ್ರಿ ಅಕ್ಕ ತಂಗಿನ ಅಣ್ಣ ತಮ್ಮ ಕೊಟ್ಟಿದ್ರ ಈಗ ಮಾತಾಡಿದ್ರಲ್ರಿ ನಮ್ಮ ಅಮ್ಮನಾರ ಮತ್ ಇವ್ರೆಲ್ಲಾ ಒಂದ್ ಸಣ್ಣ ಇದ್ರಿ ನಮ್ಮ ಮಕ್ಳ್ರಿ ಅಷ್ಟ್ರು ಜಪಾನ ಮಾಡಿದ್ರಿ. ಮತ್ತೆ ನಮ್ ತಂಗಿ ಆಚೆ ಕಡೆ ಭೀಮಮ್ಮರಿ ಆಕಿ ಜಗ್ಗು ಜಪಾನ ಮಾಡ್ಯಾಡ್ರಿ ಸುಳ್ಳ ಯಾಕನ್ಬೇಕ್ರಿ ಬಾರಿ ಹ್ಞೂನ್ರಿ ಎಲ್ಲಾರು ಮಾಡ್ಯಾರಿ. ನಾವು ಮತ್ತೆ ಆಕಿ ಮತ್ತೆ ನಾವು ಅಕ್ಕ ತಂಗಿಂತಾಗ ಇದ್ದೀವ್ರಿ ಏನ್ರಿ ಈಗ ಒಂದ ಬ್ಯಾರೆಗ್ಯಾರ ನೋಡ್ರಿ. ಅಜ್ಜಿ ಬಗ್ಗೆ ಬಹಳಷ್ಟು ಒಳ್ಳೆ ಮಾಹಿತಿ ಹೇಳಿದ್ರಿ. ನಮಸ್ಕಾರ ಅಮ್ಮ, ಥ್ಯಾಂಕ್ ಯು. ನಿಮ್ಮ ಊರು ಎಷ್ಟಿತ್ರಿ ಅವಾಗ? ನೀವು ಕಲ್ಲೂರು ಸಣ್ಣೂರು ಅನವಾಗ ಆಗ ಹೊಸ ಇದ್ದು ಮನೆ ಈಗ ಹಿತ್ತಲ್ದಾಗ ಹಾಕ್ಸ್ಕೊಂಡೆ ಬಣಿಯಾಗ ಹಾಕ್ಸ್ಕೊಂಡೆ ಅಂತಾರೆ. ದೊಡ್ಡ ಊರು ಆಗ್ಬಿಟ್ಟತ್ರಿ. ದೊಡ್ಡ ಊರು ಬಿಡು ಅದೇನು. ದೇವ್ರು ಅದಾನ ನೀವ ದೇವ್ರು ನೋಡಿ ಅಣ್ಣ ಯಾರನ್ನ ದೇವ್ರನ್ನ ಕಲ್ಲಪ್ಪಜ್ಜನ ಅವಾಗ ನೋಡಿದ್ದೆ ಈಗೇನು ನೋಡ್ಲಪ್ಪ ಕಣ್ ಕಾಣ್ದ. ಕಲ್ಲಪ್ಪಜ್ಜನ ಕರಿಯಮ್ಮದ ಎಲ್ಲಾರು ಅದಾರ ದೇವ್ರನ್ನ ಅವರ ದೇವ್ರು ನಿಮ್ಗ. ನಮಗೆ ನೀವು ದೇವ್ರು ಏನಮ್ಮ ನೀನ ದೇವ್ರು. ನಡ ಬೇರೆ ಆಗತ್ತಲ್ಲ ನಡ ಹೋಗ್ಬಿಡತ್ತೆ ನಡ್ದಾಗ ಏನೂ ಹೋಗಿಲ್ಲಪ್ಪ. ಹೌದಲ್ಲ ತ್ರಾಸ ಆದ್ರೂ ಇಷ್ಟು ಗಟ್ಟಿದ್ರಿ ಹಂಗ ಅಡ್ಡಾಡ್ತೀರಿ ಒಳಗವರ್ಗ. ಇದು ಕೋಲ್ ಬೇಕ್ರಿ ಏನಿದು? ಬಡ್ಗಿ ಕೆತ್ತಾರ ಅವಾಗ ಇನ್ನೂ ದುಡ್ಡುಗಲ್ಲ. ಗಟ್ಟಿ ಕೈ ಅಗರ್ಸ್ಬಿಡಿ. ನಿಮ್ಮ ತಂಗಿನ ಅದಾರ ಅಂತಲ್ಲ ಅವ್ರ ಹೆಸರೇನಮ್ಮ? ಫಕೀರವ್ವ. ಬಾ 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 ಇಬ್ರು ಅಕ್ಕ ತಂಗಿ ಬಲ್ ಗಟ್ಟಿ ಅದಿರವ. ಹೌದಲ್ಲ ನೀನ ಗಟ್ಟಿ ಬಿಡಮ್ಮ. ಓಕೆಮ್ಮ ನಮಗೂ ಆಶೀರ್ವಾದ ಮಾಡು ನಮಗೂ ಆರೋಗ್ಯ. ಇಲ್ಲೇದೀನಿ ಬರೋಣ ಊಟ ಮಾಡಿ ಹೋಗಪ್ಪ. ಊಟ ಮಾಡೋಣ ಈಗ ಬರ್ಲ್ಯಾ ಊರಿಗೆ ಹೋಗಿ ಬರ್ಲ್ಯಾ? ಯಾವ ಊರಿಗೆ? ನಮ್ಮೂರಿಗೆ ದೊಡ್ಡಾಳಾರ ನಾವು ಅಲ್ಲಿಂದ ಬಂದೀನಿ ಕುಷ್ಟಗಿ ತಾಲೂಕ. ಮುಗಿಸ್ಕೊಂಡು ಹೋಗಂತ ಇಲ್ಲ ನಾನು ಕೆಲಸದವು ಅಪ್ಪನಿ ಕೊಟ್ಟು ನಮ್ಗೆ ಬರ್ತೀವಿ ಮತ್ತು ನಾ ಇನ್ನೇನು ಯಾವಾಗ ಬಂದ ಭೇಟಿ ಹಾಕಿನಿ. ಯಪ್ಪ ಕಾರ್ತಿಕ್ ಐತಿ ಶಾಲೆ ಐತಿ ನಂದು ನನಗೆ ಅದ ದೇವ್ರು ನಂಗೆ. ಹೌದು ಏನವ ಬರ್ಲಿ ಆಗಾರ ಆಗ ಹೋಗ್ತದೇನಪ್ಪ ಉಂಡ ಹೋಗ್ಕಿನ ಒಂದು ತುತ್ತು ನೀನು ಏನು ಆಶೀರ್ವಾದ ಮಾಡ್ತಿ ಅದನ್ನ ಊಟ ಮಾಡಿ ಹೋಗ್ಕಿನಿ ಹೋಗ್ಬರ್ಲ್ಯಾ? ಹೋಗಿ ಬರಪ್ಪ. ಥ್ಯಾಂಕ್ ಯು ನಮಸ್ಕಾರ. ಭಾರಿ ಮಾಹಿತಿ ಹೇಳಿದೆವ. ನಮಸ್ಕಾರ ಅಜ್ಜರ. ನಮಸ್ಕಾರ ರೀ. ಆರಾಮದಿರಿ? ಆರಾಮದಿರಿ. ಏನ್ ನಿಮ್ಮ ಹೆಸರು? ದೊಡ್ಡಬಸಪ್ಪ ರೀ. ದೊಡ್ಡಬಸಪ್ಪ. ಈ ಅಜ್ಜಿ ಏನಾಗ್ಬೇಕು ನಿಮ್ಗ? ತಾಯಿ ರೀ. ತಾಯಿ ಹೇಳ್ರಿ ತಾಯಿ ಬಗ್ಗೆ ಕೇಳಕತ್ತ ಬಂದೀನಿ. ನೀವು ತಾಯಿ ನಾವು ಜಗ್ ಕಷ್ಟಪಟ್ಟಿರಿ. ತಾಯಿ ಅಂದ್ರೆ ಅಷ್ಟ ಆಕೆ ಕಷ್ಟ ಬಿಟ್ಟು ಇಷ್ಟೊತ್ತಿಗೆ ಎಲ್ಲಿ ಸಗನಾಡಿ ಕಂಡು
ಒಡ್ಡು ಹಾಕಿ ಬಂದು ನಮಗೆ ಕೋಲ್ಕೊಚ್ಚ ಹಾಕಿಡ್ರಿ ಆಕೆ ನಮ್ಮನ್ನು ಅಷ್ಟು ಶೋಷಣೆ ಮಾಡ್ಯಾರ. ಆಕೆ ಕಷ್ಟಪಟ್ಟದ್ದು ಇಷ್ಟ ಅಂತ ಹೇಳಕ್ತಾರೆ. ಅವ್ರು ಮಾಡಿದ್ ನೋಡಿ ನೆನ್ಸಂದ್ರ ಕಷ್ಟ ಅನ್ಸುತ್ತಾ. ಆಮೇಲೆ ಒಂದ್ ಕಡೆ ಖುಷಿನ, ಒಂದ್ಸಲ ಖುಷಿ ಆಗತ್ತ, ಒಂದ್ಸಲ ಕಷ್ಟ ಅಂತ ತಾಯಿ. ನಾವು 6 ಮಂದಿ ಮಕ್ಕಳಾದ್ರೂ ಆಕಿ ಬೇಸರ ಮಾಡ್ಕೊಳ್ಳಲ್ಲ. ಈಗ 2-3 ಈಗ ಅದಾವ್ರು ನಮ್ಮ ಶಾಸ್ತ್ರಿಗೆ, ಅವ್ರಿಗೆ ಉಪಜೀವನ ಮಾಡೋಂಥ ಪರಿಸ್ಥಿತಿ ಇಲ್ಲ ಅವರು. ನಾವು 6 ಮಂದಿ ಜನ ಹಾಗ ಆಕೆ ಎಷ್ಟು ಕಷ್ಟಪಟ್ಟು ಎಷ್ಟು ಶ್ರಮಪಟ್ಟು ಸಾಕಿದ್ದ ನಮ್ಮಪ್ಪ ನಮ್ಮವ್ವ. ಅಷ್ಟು ಜೀವನಕ್ಕೆ ತ್ರಾಸ ಬಂದರೂ ತಾನು ಮುಂದಕ್ಕೆ ನಮಗೆ ಉಣಿಸಿ ಆಕೆ ಜೀವನ ಮಾಡಿದ್ಲು. ಆದ್ರೆ ಈಗ ಆಕಿನಾದ್ರೂ ನಾವು ನಮ್ಮ ಶಾಸ್ತ್ರ ನಮ್ಮ ಹೆಂಡತಿ ಮಾಡ್ಲಿಕ್ಕೂ ನಮ್ಮ ಶಾಸ್ತ್ರಂಕಾರ ಆಕಿನಂಕಾರ ಸ್ವಚ್ಛತೆ ಅದ ಒಂದು ದೊಡ್ಡದು ನನಗೆ ದೊಡ್ಡ ಗುಡ್ಡ, ದೊಡ್ಡ ಎಮ್ಮೆ. ನಮ್ಮ ಈಚೆ ಮನೆಗೆ ಮಕ್ಕಳಾತು ಸ್ವಚ್ಛರ ಆತು, ಅವ್ರು ಏನೀಗ ಆಕಿನ ಸ್ವಚ್ಛತವಾಗಿ ಇಟ್ಕೊಂಡ್ರ ಅದು ನನಗೆ ದೊಡ್ಡ ಭಾರ. ನಾನು ಯಾವತ್ತೂ ಇಷ್ಟೇ ಇರ್ತೀನಿ. ಹೌದಲ್ಲ, ಚೇನಿಗಾರಲ್ಲ. ಎಷ್ಟು ಏಜ್ ನಿಮ್ಗೆ? ವಯಸ್ಸು ಎಷ್ಟಾಗ್ಯಾರ? 64. 64. ನಿಮ್ಗ 64 ಆಗ್ಯಾವ. ಮತ್ತು ಅವಾಗ 100 ತಟಾದವ್ರಿ. ಆಕಿಂತ ತಾಯಿ ಆಕಿ ಸ್ವಸ್ತ್ರಿ ಆತು, ಮಕ್ಕಳಿಗೆ ಆತು, ಒಂದು ದಿವಸ ಹರಿದಾಡಿ ಬೇದಾಡಿ ಮೊಮ್ಮಕ್ಕಳು ತೊಗೊಂಡು ಬಂದರು, ಶಾಸ್ತ್ರಿನ ತೊಗೊಂಡು ಬಂದರು. ಒಬ್ಬರು ನಡೆಸ್ಕೊಳ್ಳಲ್ಲ, ಒಬ್ಬರು ನುಡಿಸ್ಕೊಳ್ಳಲ್ಲ. ಆಕೇನು ಹೆಚ್ಚಿನ ತಾಯಿ. ಈಗ ಹೊರಗೆ ತಗೊಂಡಿವಿ ನಮ್ಮ ಭೀಮವ್ವನ ಅಂದ್ರೆ ಆಕೆ ಒಂದು ದಿವಸ ಯಾಕೆ ಭೀಮವ್ವ ಅಂದಲ್ಲ, ಭೀಮವ್ವನಿಗೆ ಇನ್ನೂ ಹೆದರಿನಿ, ಅಷ್ಟರು ನಾವು ಹೆದರ್ತೀವಿ ನಾವು ಅಂತ. ಭೀಮವ್ವ ಯಾಕಂದ್ರೆ ಒಂಚೂರು ತಿಳುವಳಿಕಿದ್ದಾಕಿ. ಇವು ಉಳ್ಕ್ಯದ್ವಿ ನಮ್ಮ ಹೆಣ್ರಾತು ಈ ಹೆಣ್ಮಕ್ಳಾತ್ರು ಇವರು ಅಷ್ಟು ಚಾಣಾಕ್ಷರಲ್ಲ. ಯಾವಾಗ ಕಾರಣಕಟ್ಟಾಗಲಿ ಒಂದು ಯಾವುದೇ ಒಂದು ಇದು ಮಾಡಿ ಆಕೆ ಮುಂದೆ ನಮ್ಮ ಅಷ್ಟ್ರಿಗೆ ಯಾವುದಲ್ಲ ಮಕ್ಕಳು ಮರಿ ಮೊಮ್ಮಕ್ಕಳು ಗಿರಿ ಮೊಮ್ಮಕ್ಕಳು ಕುಡಿಯೋದು ಇಷ್ಟೆಲ್ಲ ಕಂಡಾರ ಅವರು. ಇನ್ನೂ ಬಾಳ್ಲಿ ಅವ್ರು, ಇನ್ನೂ ಇರಲಿ ಅವ್ರು ನಮ್ಗೆ ನೋಡಕ್ಕ. ಇನ್ನೂ ಅನ್ಕತೆ ಇರ್ಲಿ ಇದ್ದ ತಾಯಿ ಅದಾಳ ಅಂತಂದ್ರೆ ದೊಡ್ಡ ಎಮ್ಮೆ ಅಲ್ಲ, ಅದು ಗುಡ್ಡ ಅದು. ಎಲ್ಲೇ ಹೋಗ್ಲಿ ನಮ್ಮನ್ನೇನು ಕೇಳೋದು, ನಿಮ್ಮ ತಾಯಾರದಾರ ಅಂತ ಅಂದ್ಬಿಟ್ಟು ನಮ್ಮ ತಾಯಾರದಾರ ಅಂದ್ಬಿಟ್ರ ಏನು ಪುಣ್ಯಂತಪ್ಪ ನೀನು. ಅದ ಒಂದು ನನಗೆ ದೊಡ್ಡದು ಏನಿಲ್ಲ. ಅವ್ರು ಏನು ಕೊಡೋದು ಬೇಡ, ನಮ್ಗೆ ಗುಣ ಕೊಡೋದು ಬೇಡ, ತಿನ್ನ ಕೊಡೋದು. ಅದನ್ನ ಕೇಳಿದ್ರು ಏನಪ್ಪ ನಿಮ್ಮ ತಾಯಾರ ಅಂತಂದ್ರೆ ನನಗೆ ಅಷ್ಟು ಹೆಮ್ಮೆ ಬಂದ್ಬಿಡ್ತು. ಹೆಮ್ಮೆ ಅಲ್ಲ, ಅಷ್ಟು 10 ಮಂದಿ ಶಕ್ತಿ ಕೊಟ್ಟಾಗುತ್ತೆ. ಓಕೆ. ಇನ್ನೂ ತಾಯಿಯನ್ನು ಪಡೆದಂಥ ಮಗ ನೀವು, ಖುಷಿ ಅನ್ಸುತ್ತೆ. ನನಗೇನು ಬೇಡ, ಶ್ರೀಮಂತಿ ಬೇಡ, ಇಷ್ಟೇ ಇರೋಲಿಕ್ಕ. ಆದ್ರೆ ತಾಯಿದಳಂದ್ರೆ ದೊಡ್ಡ ಹೆಮ್ಮೆ. ಓಕೆ ಓಕೆ ಅಜ್ಜ. ಆಕೆ ನಮ್ಮನ್ನ ಎಷ್ಟು ತ್ರಾಸು ಪಟ್ಟು ನಿಮ್ಮ ಸಾಕಿ ಸಲಿವಾರ ಅವರು, ಅದೇ ಒಂದು ನಿಮಗೆ ಖುಷಿ. ದೇವ್ರಿಗೆ ನಡ್ಕೊಳಕ್ಕೂ ಆಕೆ ನಡ್ಕೊಂತ ದೇವರು ನಂಬಿಕೆ ವಸ್ತಿ ಅಂತೇಳ. ಅಲ್ಲ, ನಿಜ ದೇವರಲ್ಲ ಅವರು ನಮ್ಗ. ನನಗೆ ಆಕೆ ಒಂದು ದೇವರು. ಭೂಮಿಗೆ ಬರ್ಲಿಕ್ಕೆ ಕಾರಣನ ಅವರಲ್ಲ. ಭೂಮಿಗೆ ಬರ್ಲಿಕ್ಕೆ ಆಕೆ ಕಾರಣ. ನಾವು ಒಂದು ಯಾವುದೇ ಆದ್ರೂ ಆಕೆ ಎಲ್ಲರೂ ವಿಚಾರ ಮಾಡಕ್ಕೆ ಮಾಡಿ ಈಗ ನಮ್ಮ ಸಂರಕ್ಷಣೆ ಮಾಡಿ ಲೆಕ್ಕಕ್ಕೆ ತರ್ಬೇಕಾರ ಮತ್ತೆ ಆಕೆ ದೇವರು. ಓಕೆ ಅಜ್ಜ, ಭಾಳ ಖುಷಿ ಆಯ್ತು. ಒಳ್ಳೆ ಅಭಿಪ್ರಾಯ, ಅಜ್ಜಿ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ರಿ. ನಮಸ್ಕಾರ ಅಮ್ಮ, ಆರಾಮದಿರಿ? ಮಾತು ಬರಲ್ಲ, ಕಿವಿ ಕೇಳಲ್ಲನ? ಕಿವಿ ಕೇಳಲ್ಲನ? ಮತ್ತೆ ಮಾತಾಡೋಲ್ಲಲ್ವೇ? ಮಾತು ಬರೋಲ್ವಾ? ವಯಸ್ಸು ಅದು. ಎಷ್ಟದು ವಯಸ್ಸು? 80 ಇದ್ದಾವ. ಈ ನಿಮ್ಮ ಅಕ್ಕ ಅದಾಳಲ್ಲ ಕಲಮಮ್ಮ, ಏನಾಗ್ಬೇಕು? ಅಕ್ಕ. ಹೊರಗೆ ಬರೋಲ್ಲ ಮಾತ? ಹಾಂ, ಅಲ್ಲಿ ಹೊರಗೆ ಕುಂಚ್ಬಿಟ್ರಲ್ಲ ನಿನ್ನ ತಂಡ್ಯಾಗ. ತಂಡಿ ಪಂಡಿಲ್ಲ ಯಾಕ? ಕೈ ಹಿಂಗೆ ಡ್ಯಾನ್ಸ್ ಮಾಡ್ತದ. ಡ್ಯಾನ್ಸ್ ಮಾಡ್ತೀರಿ ಅಮ್ಮ?
ಮಾಡ್ತೀಯಾ ಓ ನೀವು ಕಳ್ಳ ಆರಾಮದಿರಾ ಬರ್ಲ್ಯಾ ನೀನು ನೋಡಿದ್ರು ನಮ್ಮನೆ ಈ ದೇವಕ್ಕೆ ಅವನ ಮಗಳು ಹುಲಿಗೆ ಅದಾಳಲ್ಲ ಕುಡ್ಗುಂಟಿ ಮೆಗರಿಗೆ ಅದಾಳಲ್ಲ ಹುಲಿಗೆ ಹಂಗ ಹಾಕಳ್ ಬಿಡು ಆಕಿನ ಮುಂದೆ ಹಾಂ ಮಾತಾಡ್ಸ್ಬೇಕಂತ ಬಂದೇವ ಮತ್ತು ಮಾತಾಡಲಿಲ್ಲ ನೀನು ಎಲ್ಲಿ ಕೇಳವಲ್ದು ಹೊರಗೆ ಬರುವಲ್ಲು ಉಣ್ಣಾಕ್ ಬೇಕು ಕೊಡ ನೋಡೋಣ ಬಾ ಬಾ ನಾವು ಕಳ್ಳ ಮಾತಾಡಲ್ಲ ನೀ ಹೌದಾನೆ ಇರಲಿ ಇರಲಿ ಆರಾಮದಿರಲ್ಲ ಆರಾಮದಿರಾ ಮತ್ತೆ ಭೇಟಿಯಾಗನವ ನಮಸ್ಕಾರ ಬಾಯ್ ಬಾಯ್ ಥ್ಯಾಂಕ್ ಯು ಆರಾಮಾಗಿ ಇದು ಮಾಡ್ಕೊಂತ ಅಜ್ಜಿ ಮಾತಾಡಲ್ಲ ಏನಿದೆ ಏನಿದೆ ಅದು ಇದಕ್ಕೆ ರೀ ದನಕ್ಕೆ ಆರಾಮಿಲ್ಲ ದನಕ್ಕೆ ಮತ್ತೆ ಅಮ್ಮಗ ಎಲ್ಲಿ ಕೊಡಿಸಿ ಅಂತ ಮಾಡಿದ್ದೆ ನಾನು ಇಲ್ರಿ ಯಜಮಾನ್ರು ಇರ್ಬೇಕು ಊಟ ಮಾಡ್ಲ್ಯಾ ಥ್ಯಾಂಕ್ ಯು ಊಟ ಮಾಡಂತಾಳಲ್ಲ ಏನಂತಾಳೆ ಹೇಳ್ರಿ ಊಟ ಮಾಡಂತಳ್ರಿ ಊಟ ಮಾಡಿದ್ದೀನಿ ಅಲ್ಲೇ ನಿಮ್ಮ ಅಕ್ಕನ ಮನ್ಯಾಗ ಮಾಡಿದೆ ನಾಷ್ಟ ಮಾಡಿದೆ ಈಗ ಹಂಗದಾರ ಅಂದ್ರೆ ಹೊಲಕ್ಕಪ್ಪ ಮನೆಗೆ ಹೋದ್ರಂದ್ರೆ ಇನ್ನೊಂದು ತಾಸು ಲೇಟ್ ಆದ್ರೆ ಬರಲಿಲ್ಲ ಅಂದ್ರೆ ಅಷ್ಟು ಚಿಂತೆ ಮಾಡ್ತಾರ ಅವ್ರು ಮಕ್ಕಳು ಮಕ್ಳು ನಾವು ಬರಲಿಲ್ಲ ಅಂದ್ರೆ ಚಿಂತೆ ಮಾಡ್ತಾಳ್ರಿ ಅವ್ರು ಎಷ್ಟಮ್ಮ ಇವ್ರಿಗೆ ಮಕ್ಕಳು ಎಷ್ಟಪ್ಪ ಇವ್ರು ಇವ್ರಿಗೆ 8 ಮಂದಿ 8 ಮಂದಿ ಮಕ್ಕಳು 8 ಮಂದಿ ಇಬ್ರು ಗಂಡ್ಮ 4 ಮಂದಿ ಗಂಡ್ಮಕ್ಳು ಹಂಗಾರೆ ಒಂದು 4 ಫೇಲ್ ಆಗ್ಯಾವನ ಯಾವ ಇರು ಎಲ್ಲ ಅಲ್ಲಲ್ಲ ಮೊದಲು ಊಟ ಮುಂದ ಊಟ ಒಂದು ಡಜನ್ ಆಡ್ದಾಳನ ಆಗಿರ್ಬೋದ್ರಿ ಅಂತಿರಲ್ಲ 1 ಡಜನ್ ಆಡ್ದಾಳ ಬಾರಿ ಮತ್ತೆ ಅಂತ ಗಟ್ಟಿ ನೋಡಿ ಹಂಗದಾರ ಈಗ ಅಷ್ಟು ಆಡಿದ್ರೆ ಈ ನಮ್ಮನೆ ಗಟ್ಟಿ ಅದಾರ ಈಗ 2-3 ಆಡಿದ್ರೆ ಈಗ ಏನಿಲ್ಲ ಈಗ ಅಂತ ಆಡಿದ್ರೆ ಇನ್ನ ಇದ್ರು ಒಂದು ಚಂದ್ರ ಆಡಿದ್ರೆ ಇನ್ನ ಗಟ್ಟಿ ಅದಾರ ಗಟ್ಟಿ ಅದಾರ ಮಂತ್ಯ ಕುಂತ್ಕಂದ್ರೆ ಒಂದು ಚಂದ್ರ ಇರ್ಬೇಕ್ರಿ ಮನ್ಯಾಗ ಏನು ಮಾಡ್ಕಾಗ ಈಗ ವಯಸ್ಸಾದಾಗಲ್ಲ ಮತ್ತೆ ಮಾಡ್ಕೊಂತ ಪಾಪ ಮಾತು ಹೋಗ್ಬಿಟ್ಟವಲ್ಲ ಕಡಿಮೆ ಊಟ ಮಾಡ್ತಾರ ಊಟ ಮಾಡ್ತಾಳ್ರಿ ಗಟ್ಟಿ ಅದಾರ ಊಟ ಮಾಡ್ತಾರ ಒಟ್ಟು ಅಡ್ಡಾಡ್ತಾರನ್ರಿ ಅಡ್ಡಾಡ್ತಾರ ಒಂದು ಸ್ವಲ್ಪ ಕೈ ಹಿಡ್ಕೊಂಡು ನಾವು ಹೊರಗೆ ಸ್ವಲ್ಪ ಅಡ್ಡಾಡ್ಬೇಕು ಇರ್ಲಿ ಅಣ್ಣ ಇರ್ಲಿ ಓಕೆ ಥ್ಯಾಂಕ್ ಯು